ವಿಡಿಯೋ ಮಾಡೋದು ನೋಡುವಂತೆ. ಹಲೋ ನಮಸ್ಕಾರ. ನಾನಿವತ್ತು ತಿಪ್ಟೂರಲ್ಲಿ ಚೌಡೇಶ್ವರಿ ದಸರಿ ಘಟ್ಟಕ್ಕೆ ಬಂದಿದ್ದೀನಿ. ನನ್ನ ಫ್ರೆಂಡು ನಂದಿನಿ ಅಂತ. ಇವಳು ನನಗೆ 5 ವರ್ಷದಿಂದ ಪರಿಚಯ. ಈ ಕಡೆ ಇರೋರು ನನಗೆ 1 ವರ್ಷದಿಂದ ಪರಿಚಯ. ಇವ್ರ ಹೆಸರೇನು? ಕವಿತಾ. ಇವತ್ತಿವರು ಅಚಾನಕ್ಕಾಗಿ ನಮ್ಮ ಮನೆಗೆ ಬಂದರು. ಏನಕ್ಕೆ ಅಂತ ಗೊತ್ತಿಲ್ಲ, ಯಾವುದೋ ಕೆಲಸದ ಮೇಲೆ ಬಂದರು. ನಾನು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ ಅಂದೆ. ಅದಕ್ಕೆ ಇವರು ಇಲ್ಲ ನಾನು ನಿಮ್ಮ ಜೊತೆಲಿ ಬರ್ತೀನಿ ಅಂತಂದರು. ಸೊ ನಾನು ಇವರು ಹೊರಟಿದ್ದು ಫಸ್ಟು, ಆಮೇಲೆ ಇವ್ರು ಜಾಯ್ನ್ ಆದರು. ಸೊ ನಾನು ಇಲ್ಲಿಗೆ ಬಂದಿರೋದು ಏನು ಕಾರಣ ಅಂದರೆ, ನನ್ನ ಕೆಲಸ ನನಗೆ ಲಾಸ್ಟ್ ಮಂತು ನನಗೊಬ್ಬರು ದುಡ್ಡು ಕೊಡಬೇಕಾಯ್ತು. ನನ್ನ ಅಮೌಂಟ್ ಬರಬೇಕಾಯ್ತು. ನಾನಿಲ್ಲಿ ಬಂದು ದೇವ್ರ ಹತ್ರ ಪ್ರಶ್ನೆ ಕೇಳ್ಬಿಟ್ಟು ಹೋಗಿದ್ದೆ ದಸರಿ ಘಟ್ಟ ತಿಪ್ಟೂರಲ್ಲಿ. ಸೊ ನನಗೆ ಅಮೌಂಟ್ ಬಂತು. ನಾನು ದೇವ್ರಿಗೆ ಕಾಣಿಕೆ ಹಾಕಕ್ಕೆ ಬಂದಿದ್ದೀನಿ. ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟ್ ಕ್ವಶನ್ ಇವ್ರದ್ದು. ನೀವು ಏನಂತ ಪ್ರಶ್ನೆ ಕೇಳಿದ್ರಿ, ಏನು ಅಂದ್ಕೊಂಡ್ರಿ? ಹೇಳಿ. ಆಯಿತು ಸರಿ, ನೀನು ಹೇಳಮ್ಮ, ನೀನೇನು ಕೇಳ್ಕೊಂಡೆ? ನನಗೆ ಸ್ವಲ್ಪ ಜಾಸ್ತಿ ಕಷ್ಟ ಆಯಿತು. ಸ್ವಲ್ಪ ಸಾಲದಿಂದ ಮುಕ್ತಿ, ಮತ್ತು ನಮ್ಮ ಯಜಮಾನ್ರಿಗೆ ನನಗೆ ಒಳ್ಳೆ ಕೆಲಸ ಸಿಗಬೇಕು. ನನ್ನ ಮಗಳಿಗೆ ಆಯಸ್ಸು, ಆರೋಗ್ಯ. ನಮ್ಮ ತಾಯಿ ಮನೆ ಹೋರಾಡ್ತೈತೆ, ಬೇರೆಯವ್ರು ಮೋಸ ಮಾಡಿ ಬರ್ಸ್ಕೊಂಡಿದ್ದಾರೆ. ಸಿಗಲಿ, ಅಮ್ಮನ ಮನೆ ಸಿಗಲಿ ಅಂತ 2 ತಿಂಗಳು ಅಮ್ಮ ಟೈಮ್ ಕೊಟ್ಟಿದ್ದಾಳೆ. ಓಕೆ, ಒಳ್ಳೇದಾಗಲಿ, ನಿನಗೂ ಒಳ್ಳೇದಾಗಲಿ, ಇವ್ರಿಗೂ ಒಳ್ಳೇದಾಗಲಿ. ಇವ್ರೇನು ಕೇಳಿದಾರ ಇವ್ರಿಗೂ ಒಳ್ಳೇದಾಗಲಿ. ನಾನೇನು ಪ್ರಶ್ನೆ ಕೇಳಿದ್ದೀನೋ ನನಗೂ ಒಳ್ಳೇದಾಗಲಿ. ಯಾರ್ಯಾರು ಬರ್ತಿರೋ ದಸರಿ ಘಟ್ಟಕ್ಕೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ರಾಯರನ್ನೂ ಕೇಳ್ಕೊತೀನಿ. ನಾನು ಪೂಜೆ ಮಾಡೋದು ರಾಘವೇಂದ್ರ ಸ್ವಾಮಿನೂ ಕೇಳ್ಕೊತೀನಿ. ದಸರಿ ಘಟ್ಟಲ್ಲಿರೋ ಈ ತಾಯಿನೂ ಕೇಳ್ಕೊತೀನಿ. ಎಲ್ಲರೂ ಬನ್ನಿ ಈ ದೇವಸ್ಥಾನಕ್ಕೆ, ಎಲ್ಲರಿಗೂ ಒಳ್ಳೇದಾಗಿದೆ, ನನಗೂ ಒಳ್ಳೇದಾಗಿದೆ. ನೀವು ಮುಂದೆ ಯಾರ್ಯಾರು ಬರ್ತಿರೋ ಆ ಜನಗಳಿಗೆಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಆಮೇಲೆ ಇನ್ಮೇಲೆ ನನ್ನ ಫ್ರೆಂಡು ನಂದಿನಿ ಅಂತ ಇವರು. ಇನ್ಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ, ನಾನು ಫೇಸ್ಬುಕ್ಕಲ್ಲಿ ವೀಡಿಯೋಸ್ ಹಾಕಿದ್ರೆ ಇವರು ನಮ್ಮ ಮನೆ ಹತ್ರನೇ ಇರೋದು, ನಮ್ಮ ಮನೆ ಪಕ್ಕದಲ್ಲೇನೆ. ಸೊ ಇವರು ನನ್ನ ವೀಡಿಯೋಸ್ ಏನಾದರೂ ಹಾಕಿದ್ರೆ ನಿಮ್ಮ ನಂಬರ್ ಇವ್ರಿಗೂ ಹಾಕಿ ಇವರು ನನಗೆ ಹೇಳ್ತಾರೆ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ನಂದಿನಿ ಲೋಕೇಶ್ ಅಂತ ಐತೆ. ಇವ್ರ ಐಡಿ ಬಂದು ಹೇಳ್ಬಿಡಮ್ಮ. ಮಾಡ್ತೀನಿ ಮೇಡಮ್ಗೆ. ಇನ್ಸ್ಟಾಗ್ರಾಮಲ್ಲಿ ನಂದಿನಿ ಲೋಕೇಶ್ ಅಂತ ಐತೆ. ರಾಘವೇಂದ್ರ ಸ್ವಾಮಿ ಇದೈತೆ ಐಡಿಲಿ, ಫೋಟೋ ಐತೆ, ಅದು ನಂದೇ ಐಡಿ. ನಾನು ಇವರಿಬ್ಬರು ಇವಾಗ ಜೊತೆಯಲ್ಲೇ ಕೆಲಸ ಮಾಡ್ತಿರೋದು. ನನ್ನ ಏಜೆನ್ಸಿ ಕಡೆಯಿಂದ ಇವ್ರನ್ನ ಇವಾಗ ಟೈಅಪ್ ಮಾಡ್ಕೊಂಡಿದ್ದೀನಿ. ಸೊ ಇವ್ರೇನಂತಿದ್ದಾರೆ, ನನ್ನ ವೀಡಿಯೋಸು ನನ್ನ ಕೆಲಸಕ್ಕೆ ಹಾಕಿದ್ರೆ ನನ್ನ ಇದಕ್ಕೆ ನನ್ನ ಇನ್ಸ್ಟಾಗ್ರಾಮ್ಗೆ ಹಾಕ್ಕೊಂಡು ನಿಮ್ಮ ವೀಡಿಯೋಸ್ ನಾನು ಹಾಕ್ತೀನಿ ಅಂತ ಇದ್ದಾರೆ. ಫಾಲೋವರ್ಸ್ ಸಹಾಯ ಆಗಲಿ ಅಂತ ಅಷ್ಟೇ. ಅಂದರೆ ಫಾಲೋವರ್ಸ್ಗೋಸ್ಕರ ಅಂತಲ್ಲ, ನಾನು ಹೆಂಗೆ ಜನಗಳಿಗೆ 100 ಜನಕ್ಕೆ ಒಂದು ಅನ್ನಕ್ಕೊಂದು ದಾರಿ ಮಾಡಿಕೊಟ್ಟು ಒಂದು ಹೆಲ್ಪ್ ಮಾಡ್ತಾ ಇದ್ದೀನಿ ಹೆಂಗಸರಿಗೆ, ಅದೇ ಥರ ಇವಳು ಅಷ್ಟೇ. ತುಂಬ ಒಳ್ಳೆಯವರು ಮೇಡಮ್ಮು. ದಯವಿಟ್ಟು ಯಾರುವೆ ಬಂದು 1 ವಾರಗಟ್ಟಲೆ ಇದ್ದು ಮೋಸ ಮಾಡಿಬಿಟ್ಟು ಹೋಗೋದು. ಕೆಲವ್ರಿಗೆ ಎಷ್ಟು ಮೋಸ ಮಾಡಿದ್ದಾರೆ ಅಂದರೆ, ಈಗ ಜಾಸ್ತಿ ಅಲ್ಲ, ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊತಾರೆ, ಸ್ವಂತ ಮನೆ ಮಕ್ಕಳಿಗಿಂತ ನೋಡ್ಕೊತಾರೆ. ಆ ಥರ ಯಾರು ಮಾಡಕ್ಕೆ ಹೋಗಬೇಡಿ. ದಯವಿಟ್ಟು ಬಂದವರು ಅವ್ರ ಕೆಲಸ ತೋರಿಸ್ತಾರೆ, ಅವ್ರಿಗೂ ಒಂದು ಅನ್ನದ ದಾರಿ, ನಿಮಗೂ ಒಂದು ಅನ್ನದ ದಾರಿ ಆಗುತ್ತೆ. ದಯವಿಟ್ಟು ಮೋಸ ಮಾಡಬೇಡಿ, ಬಂದು ಕೆಲಸ ಮಾಡಿ, ನಿಮಗೂ ಒಳ್ಳೇದಾಗುತ್ತೆ. ಇದೇ ನಾ ಬೇಡ್ಕೊಳ್ಳೋದು. ಯಾಕಂದ್ರೆ